ಹೋರಾಟದಿಂದ ಏನು ಚೇಂಜ್ ಆಗಲ್ಲ. ಆದ್ರೆ ಒಂದು ಹೇಳ್ತಾರಲ್ಲ, ಶುರು ಆಗತ್ತೆ. ನಾವು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಜನರೇಷನ್ ಕೂಡ ಕ್ವಶನ್ ಮಾಡಕ್ ಶುರು ಮಾಡ್ತದೆ. ನಾವೇ ಇಲ್ಲಿ 22 ಜನ ಸತ್ತೋಗೋರೆ ಪಾಪ ಮಕ್ಕಳು, 22 ಜನ ಏನೋ ನೀಟ್ ಆಸ್ಪಿರೆಂಟ್ಸ್ ಸತ್ತೋಗೋರೆ. ನಾವೇ ಕ್ವಶನ್ ಮಾಡಿದ್ರೆ ನಾಳೆ ಕ್ವಶನ್ ಮಾಡ್ತಾರಾ ಯಾರಾದ್ರು? ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಧೈರ್ಯ ಬರುತ್ತಾ? ನಾವು ಅವ್ರಿಗೆ ಇನ್ಸ್ಪಿರೇಷನ್ ಆಗಿ ನಿಲ್ಬೇಕು. ಏನು ಒಂದು ಹೋರಾಟದಿಂದ ಏನು ಚೇಂಜ್ ಆಗಲ್ಲ, ಬಟ್ ಶುರುವಾತ್ ಅಂತಾರಲ್ಲ, ಸ್ಟಾರ್ಟಿಂಗ್ ಸ್ಟೇಜ್ ಸ್ಟಾರ್ಟ್ ಆಗ್ತದೆ. ಇನ್ಕಲಾಬ್ ಅನ್ನೋ ರೆವಲ್ಯೂಷನ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಂದಿರೋದು. ಸರ್, ಈಗ ಏನಾಗಿದೆ ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ 21 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರ ಕಿವಿಗೆ ಕೇಳಿಸಿಲ್ಲ, ನೋಡಕ್ ಆಗ್ತಿಲ್ಲ ಅಂತಂದ್ರೆ ಯಾವ್ದಾರ ಯುವಕರಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ 21 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ತರ ಸೇಫ್ಟಿ ಕೊಡ್ತಾರೆ? ಅವ್ರು ಪವರಲ್ಲಿ ಇರ್ಬೇಕಂತ ಹೇಳಿ ಏನಾದ್ರೂ ಈಗ ಅವರು ಆನ್ಸರ್ ಮಾಡಿದ್ರೆ ಅಕೌಂಟಬಿಲಿಟಿ ಶುರು ಆಗುತ್ತೆ. ಅಕೌಂಟಬಿಲಿಟಿ ಶುರು ಆದ್ರೆ ನೆಕ್ಸ್ಟ್ ಏನಾದ್ರು ಪೇಪರ್ ಲೀಕ್ ಆಗಲಿ ಏನೇ ಆಗಲಿ ಅವರು ಮತ್ತೆ ಅದಕ್ಕೆ ಆನ್ಸರ್ ಮಾಡ್ಬೇಕಾಗ್ತದೆ ಗೌರ್ಮೆಂಟ್. ಸೊ ಅದು ಶುರುನೇ ಆಗ್ಬಾರ್ದು, ಇಗ್ನೋರ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಏನು ಇದೇ ಮಾಡ್ತಿಲ್ಲ. ನಮ್ಮ ಜೊತೆ ಏನು ಮಾತಾಡಕ್ಕೆ ರೆಡಿ ಇಲ್ಲ ಅವರು. ಅಲ್ಲಿ ಅಷ್ಟು ಜನ ಸತ್ತೋಗೋರೆ, ಅಷ್ಟು ಜನ ಹೊಡೆದವ್ರೆ. ಅದು ಒಬ್ಬರಾದ್ರೂ ಬಂದವರ? ಒಂದು ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಎಜುಕೇಶನ್ ಮಿನಿಸ್ಟ್ರು, ಒಂದು ಟ್ವೀಟ್, ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಏನಿಲ್ಲ. ಏನಂದ್ರೆ ಹಿಂಗೆ ಇಗ್ನೋರ್ ಮಾಡ್ಬಿಟ್ಟು ಹಿಂಗೆ ಇದು ಮುಗ್ದ್ಬಿಡ್ಬೇಕು ಪ್ರೊಟೆಸ್ಟ್ ಅಂತ. ಆದ್ರೆ ನಾವು ಹಂಗೆ ಇದನ್ನ ಏನೋ ಮುಗಿಯಕ್ಕೆ ಬಿಡಲ್ಲ. ವಿ ವಿಲ್ ಫೈಟ್. ಪ್ರತಿಭಟನೆ ಮಾಡ್ಕೊಂಡು ನೀವು ಶಿಕ್ಷಣ ವ್ಯವಸ್ಥೆನ ಸರಿ ಮಾಡ್ತೀರಾ? ಸರಿ ಒಂದೇ ಸರಿ ಆಗಲ್ಲ. ಒಂದೇ ದಿವಸಲ್ಲಿ ಏನ್ ಸರಿ ಆಗಲ್ಲ. ಯಾವಾಗ ಈ ತರ ಆಗ್ತದೆ ಅವಾಗ ನಾವು ವಾಯ್ಸ್ ರೈಸ್ ಮಾಡ್ಬೇಕು. ಅವಾಗ ಸರೋಗುತ್ತೆ. ಒಂದ್ ದಿವಸದಲ್ಲಿ ಏನ್ ಸರೋಗುತ್ತೆ? ಹೌದಾ? ನಿಮ್ಮ ಬೇಡಿಕೆಗಳು ಏನೇನು? ನಮ್ ಬೇಡಿಕೆ ಏನಂದ್ರೆ ಫಸ್ಟ್ ಅವರು ರಿಸೈನ್ ಮಾಡ್ಬೇಕು. ಅದರಿಂದ ಅಕೌಂಟಬಿಲಿಟಿ ಶುರು ಆಗುತ್ತೆ. ಅದು ನಮ್ ಬೇಡಿಕೆ. ಇದು ಅವರು ರಿಸೈನ್ ಮಾಡಿದ ತಕ್ಷಣ ಎಲ್ಲ ಸರೋಗುತ್ತೆ ಅನ್ನೋದಿಲ್ಲ. ಅದು ಗೌರ್ಮೆಂಟ್ ಅಕೌಂಟಬಿಲಿಟಿ ಶುರು ಆಗುತ್ತೆ. ಅವರು ನಮ್ದು ಕ್ವಶನ್ಗೆ ಆನ್ಸರ್ ಮಾಡೋದು ಅವ್ರ ಜವಾಬ್ದಾರಿ ತಗೋಬೇಕಂತ ಅಷ್ಟೇ ಇದೆ. ನಾನು ಶಿಕ್ಷಕ ಅಂದಿದ ತಕ್ಷಣ ನನಗೆ ಎಕ್ಸ್ಟ್ರಾ ನೋವು ಅಂತೇನಿಲ್ಲ. ಪ್ರತಿಯೊಬ್ಬರಿಗೂ ನೋವಾಗಬೇಕು. ಏನಕಂದ್ರೆ ಇಲ್ಲಿ ಆಗ್ತಾ ಇರೋದು ಬರೀ 1-2 ಮಕ್ಳಿಗಲ್ಲ, ಲಕ್ಷಾಂತರ ಮಕ್ಳಿಗೆ ಅನ್ಯಾಯ ಆಗ್ತಾ ಇರೋದು. ಅದು ಇವಾಗ ನಿಂತಿಲ್ಲ ಅಂದ್ರೆ ಇದೇ ಕಂಟಿನ್ಯೂ ಆಗದೆ ಇವಾಗ ಲಕ್ಷಾಂತರ ಆಗಿರೋದು ಇನ್ನ ಕೋಟ್ಯಾಂತರ ಆಗುತ್ತೆ. ಸೊ ಇದೇ ಚಾನ್ಸ್. ನಾವು ಇವಾಗೂ ನಿಂತಿಲ್ಲ ಅಂದ್ರೆ ಚಾನ್ಸ್ ಇಲ್ಲ. ಅಲ್ಲ ಸರ್, ಈಗ ನಮ್ಮ ಭಾರತದಲ್ಲಿ ಮಾತ್ರನೇ ಈ ತರ ಶಿಕ್ಷಣ ವ್ಯವಸ್ಥೆ ಅಥವಾ ಆಲ್ ಓವರ್ ವಿಶ್ವದಲ್ಲಿ ಎಲ್ಲಾ ಕಡೆನೂ ಇದೇ ತರ ಇದೆಯಾ? ಎಲ್ಲ ಕಡೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ನಮ್ದು ಕಂಟ್ರಿ, ಅದು ನಮ್ದು ಇಂಡಿಯಾ. ಸೊ ನಮ್ಮ ಇಂಡಿಯಾಗೋಸ್ಕರ ನಾವು ನಿಲ್ಬೇಕು. ಬೇರೆ ಕಂಟ್ರಿಗೋಸ್ಕರ ಅವ್ರು ನಿಲ್ಲಿ, ಅವ್ರು ಮಾಡ್ಲಿ. ಸೊ ನಮ್ದು ಕರ್ನಾಟಕ, ನಮ್ದು ಇಂಡಿಯಾ. ನಾವು ನಿಂತಿಲ್ಲ ಅಂದ್ರೆ ಯಾರು ನಿಲ್ಲಕ್ಕಾಗಲ್ಲ. ಅಲ್ಲ, ಸರ್ಕಾರಗಳು 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡು ತಲೆ ಕೆಡಿಸ್ಕೋತಿಲ್ಲ ಅಂದ್ರೆ ನೀವು ಯಾವ ತರ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಭರವಸೆ ಕೊಡ್ತೀರಾ? ಸೊ ಒಂದು ಮಿಸ್ಟೇಕ್ ಆಯ್ತಂದ್ರೆ ಪ್ರತಿಯೊಂದು ಗೌರ್ಮೆಂಟಲ್ಲೂ ಮಿಸ್ಟೇಕ್ ಆಗುತ್ತೆ. ಇವಾಗ ನಾವು ಎಜುಕೇಷನಲ್ಲಿ ತೊಗೊಬೋದು, ಟ್ರಾನ್ಸ್ಪೋರ್ಟೇಷನಲ್ಲಿ ತೊಗೊಬೋದು, ಒಂದು ರೈಲ್ ಅಪಘಾತ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಅದಕ್ಕೋಸ್ಕರ ಹೆಂಗೆ ಅಕೌಂಟಬಿಲಿಟಿ ತೊಗೊತೀವಿ ಅದಕ್ಕೆ ಇಂಪಾರ್ಟೆಂಟ್. ನಾವು ಎಲ್ಲ ಆಗುತ್ತೆ, ಎಲ್ಲ ನಾರ್ಮಲು ಪ್ರತಿಯೊಂದು ಕಂಟ್ರಿದಲ್ಲೂ ಆಗುತ್ತೆ, ಇದೇನು ಹೊಸದಿಲ್ಲ ಅಂತ ಬಿಟ್ಟರೆ ಅಕೌಂಟಬಿಲಿಟಿ ಯಾವಾಗ ತೊಗೊಳೋದು, ಯಾವಾಗ ನಿಂತ್ಕೊಳೋದು? ನಾವು ಇದು ಒಂದೊಂದು ವಾಯ್ಸನ್ನು ಇವಾಗ ನಿಂತ್ಕೊಳೋದು, ಕ್ವಶನ್ ಕೇಳೋದು. ಸೊ ನಾವು ಡೆಮೋಕ್ರಸಿ, ಇವಾಗ ನಾವು ಯಾವ ಪಾರ್ಟಿಗೂ ಅಗೇನ್ಸ್ಟ್ ಇಲ್ಲ. BJP ತಪ್ಪಿದೆ, ಕಾಂಗ್ರೆಸ್, ಯಾವುದೇ ಪಾರ್ಟಿ ರೂಲ್ ಮಾಡಲಿ, ಅದು ಅವ್ರ ರೆಸ್ಪಾನ್ಸಿಬಿಲಿಟಿ. ಇಂಥ ಒಂದು ವಿಷಯ ನಡೀತಿ ಅಂತ ತಡೆಯೋದು. ಸೊ ಹಂಗೆ ನಡೆದಾಗೆಲ್ಲ ಕ್ವಶನ್ ಮಾಡೋದು ನಮ್ಮ ಸಿಟಿಸನ್ಸ್, ನಮ್ಮ ಜವಾಬ್ದಾರಿ. ಎಂತ ಪಾರ್ಟಿ ಬೇಕು ನಮಗೆ ಶಿಕ್ಷಣ ವ್ಯವಸ್ಥೆಗೋಸ್ಕರ? ಎಂಥ ಪಾರ್ಟಿ ಅಲ್ಲ, ಯಾವುದೇ ಪಾರ್ಟಿ ಬಂದ್ರೇನು ಒಂದು ಮನುಷ್ಯ ಅಲ್ಲಿ ನಿಂತೆ ಒಂದು ಸರಿಯಾಗಿರ್ಬೇಕು. ಜನಕ್ಕೋಸ್ಕರ ವರ್ಕ್ ಮಾಡ್ಬೇಕು. ಫಾರ್ ದ ಪೀಪಲ್, ಬೈ ದ ಪೀಪಲ್. ಅದು ನಮ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ಅದು ಕಂಟಿನ್ಯೂ ಮಾಡ್ಬೇಕು, ಅದನ್ನ ಫಾಲೋ ಮಾಡ್ಬೇಕು ಅಷ್ಟೇ ನಮ್ದು.